ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲಾ ವಿದ್ಯಾರ್ಥಿಗಳು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಏನಂದ್ರೆ ಕೌನ್ಸಿಲಿಂಗ್ ದಿನಾಂಕವನ್ನ ಯಾವಾಗ ಕೊಡ್ತಾರೆ ಕೆಇಎದವರು. ವೆರಿಫಿಕೇಶನ್ ಸ್ಲಿಪ್ ದಿನಾಂಕನೂ ಕೊಟ್ಟಿಲ್ಲ, ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕು ಕೊಟ್ಟಿಲ್ಲ. ಇಲ್ಲಿ ನೋಡೋದಾದ್ರೆ ಕೌನ್ಸಿಲಿಂಗ್ ದಿನಾಂಕ ಕೂಡ ಕೊಟ್ಟಿಲ್ಲ, ಒಂದು ಸ್ಕೆಡ್ಯೂಲ್ ಕೂಡ ಏನು ಕೊಡ್ತಿಲ್ಲ ಕೆಇಎದವರು. ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅನ್ನುವಂತಹ ಪ್ರಶ್ನೆಗಳು ತುಂಬಾನೇ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳು ಕಾಮೆಂಟ್ ಮುಖಾಂತರ. ಯಾಕೆ ನಿಮ್ಗೆ ಇನ್ನೂ ಅವರೊಂದು ದಿನಾಂಕ ಕೊಟ್ಟಿಲ್ಲ, ಕೌನ್ಸಿಲಿಂಗ್ ದಿನಾಂಕ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಕುರಿತು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಯಾರಾದ್ರೂ ಸಬ್ಸ್ಕ್ರೈಬ್ ಲೈಕ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಲೈಕ್ ಕೊಟ್ಬಿಡಿ. ನಮಗೂ ಪ್ರೋತ್ಸಾಹ ಆದ್ರೆ ಸಿಗುತ್ತೆ ನಿಮ್ಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ನೀಟ್ ಎಕ್ಸಾಮ್ ಕುರಿತು ಏನೇನು ಗೊಂದಲಗಳಾಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಮತ್ತೆ ಹೇಳುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಬಂದ್ಬಿಟ್ಟು ನಾಳೆ ಇದೆ, ಜುಲೈ 18. ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ. ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ಬರುತ್ತೆ, ಓಕೆನಾ? ಆ ಒಂದು ಡಿಸಿಷನ್ ಬರುವಂತಹ ಆಧಾರದ ಮೇಲೆ ಇಲ್ಲಿ ಕೆಇಎ ಅವರು ಒಂದು ಸ್ಕೆಡ್ಯೂಲ್ ಅನ್ನ ಪ್ಲಾನ್ ಮಾಡ್ಕೊಂತಾರೆ. ಯಾವಾಗಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಏನು ಅಂತ ನಿಮ್ಗೆ ದಿನಾಂಕ ಕೊಡ್ತಾರೆ. ಈಗ ಯಾಕೆ ಅವ್ರು ದಿನಾಂಕ ಕೊಡ್ತಿಲ್ಲ, ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬರುವಂತಹ ಡಿಸಿಷನ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನಿಮ್ಗೆ ನಾಳೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸಿಷನ್ ಇದೆ. ಡಿಸಿಷನ್ ಏನ್ ಬರುತ್ತೆ ಅಂತ ಅಲ್ಲಿ ಒಂದು ಅಪ್ಡೇಟ್ ಆಗಿದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು, ಏನ್ ಡಿಸಿಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅನ್ನುವಂಥದ್ದು. ನೋಡಿ, ಈಗ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ನೀವು ಕೇಳೋದಾದ್ರೆ ಸ್ನೇಹಿತರೆ, ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಏನಾಗ್ತಿದೆ ಅಂದ್ರೆ ಇಲ್ಲಿ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಮೊದಲೇ ಕೊಟ್ಬಿಟ್ರು ಏನ್ ಯೂಸ್ ಇಲ್ಲ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ 2 ರಿಂದ 3 ದಿನ ಮುಂಚೆನೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ. ಈಗ ನಿಮ್ಗೆ ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟರು ನೀವೇನ್ ಮಾಡ್ತೀರಾ, ಅದನ್ನ ಸುಮ್ಮನೆ ಡೌನ್ಲೋಡ್ ಮಾಡಿ ಇಟ್ಕೊಳ್ತೀರಾ ಅಷ್ಟೇ. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ದಿನಾಂಕದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಒಂದು ಏನ್ ಮಾಡ್ತಾರೆ ಅಂದ್ರೆ ಒಂದು 3-4 ದಿನ ಮುಂಚೆನೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಡ್ತಾರೆ. ಅಟ್ಲೀಸ್ಟ್ 2 ದಿನ ಮುಂಚೆ ಆದ್ರೂ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಆಗ ಡೌನ್ಲೋಡ್ ಮಾಡ್ಕೋಬಹುದು. ಅದರಲ್ಲಿ ಸೀಕ್ರೆಟ್ ಕೀ ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಆದ್ರೆ ಮಾಡಬಹುದಾಗಿರುತ್ತೆ, ಓಕೆನಾ? ಈಗ ಕೌನ್ಸಿಲಿಂಗ್ ದಿನಾಂಕ ಬಂದ್ಬಿಟ್ರೆ ಸಾಕು, ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆಟೋಮೆಟಿಕ್ಲಿ 2 ರಿಂದ 3 ದಿನ ಮುಂಚೆನೆ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡ್ತಾರೆ. ಈಗ ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳೆಲ್ಲ ಕಾಲ್ ಮಾಡಿ ಕೇಳ್ತಿರ್ತಾರೆ ಕೆಇಎದವ್ರಿಗೆ, ಅವ್ರು ಈ ವಾರದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ಈ ವಾರದಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ಅಂತ ಹೇಳಿದಾರಂತೆ. ಇನ್ನು ಕೆಲವರಿಗೆ ನಾವ್ ಇನ್ನೂ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ಬೇಕಂತ ಡೇಟ್ ಫಿಕ್ಸ್ ಮಾಡಿಲ್ಲ ಅಂತ ಆದ್ರೆ ಹೇಳ್ತಿದಾರಂತೆ. ಅದೇ ಯಾಕೆ ಡೇಟ್ ಫಿಕ್ಸ್ ಮಾಡಿಲ್ಲ, ಕೌನ್ಸಿಲಿಂಗ್ ಕುರಿತಾಗಿರ್ಬೋದು, ನಿಮ್ಗೆ ಇನ್ನು ಯಾಕೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಲಿಂಕ್ ಬಿಡ್ತಿಲ್ಲ, ಯಾಕೆ ಇವೆಲ್ಲ ಆಗ್ತಿದೆ ಅನ್ನೋದು ಅಂದ್ರೆ ನಿಮ್ಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇಂದ, ಈಗ ನೀಟ್ ಇಂದ ನಿಮ್ಗೆ ಈ ರೀತಿಯಾಗಿ ಲೇಟ್ ಆಗ್ತಿದೆ. ಮತ್ತೆ KCET ನೀಟ್ ಏನಾದ್ರೂ ಸಪರೇಟ್ ಕೌನ್ಸಿಲಿಂಗ್ ಮಾಡಬಹುದಿತ್ತಲ್ಲ, ತುಂಬಾ ಹೆಲ್ಪ್ ಆಗ್ತಿತ್ತು ಅಂತ ನೀವು ಕೇಳಬಹುದು. ಇಲ್ಲ, ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಇದನ್ನ ಕೆಇಎ ಡೈರೆಕ್ಟರ್ ಆದ ಪ್ರಸನ್ನ ಎಚ್ ಅವರೇ ಒಂದು ಕನ್ಫರ್ಮ್ ಮಾಡಿದ್ದಾರೆ. ನಿಮ್ಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ KCET ನೀಟ್ದು. ಸ್ನೇಹಿತರೆ, ನೀವು ವೇಟ್ ಮಾಡ್ಬೇಕು, ನಾಳೆವರೆಗೂ ವೇಟ್ ಮಾಡಿ. ಇಷ್ಟು ದಿನಾನೇ ವೇಟ್ ಮಾಡಿದೀರಾ. ನೋಡೋಣ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಏನ್ ಡಿಸಿಷನ್ ಬರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಡಿಸಿಷನ್ ನೋಡ್ಕೊಂಡು ಕೆಇಎ ಅವರು ಪ್ಲಾನ್ ಮಾಡಿ ನಿಮ್ಗೆ ಒಂದು ಸ್ಕೆಡ್ಯೂಲ್ ಆದ್ರೆ ಬಿಡ್ತಾರೆ. ಯಾವಾಗ ಆಪ್ಷನ್ ಎಂಟ್ರಿ ನಡೆಸಬೇಕು ಏನು ಅನ್ನುವಂಥದ್ದು ಒಂದು ಸ್ಕೆಡ್ಯೂಲ್ ಆದ್ರೆ ಬರುತ್ತೆ. ಮತ್ತೆ 2-3 ದಿನ ಮುಂಚೆನೆ ನಿಮ್ಗೆ ಇದಾದ್ರೆ ಕೊಡ್ತಾರೆ, ಏನ್ ತಲೆ ಕೆಡಿಸ್ಕೋಬೇಡಿ. 2-3 ದಿನ ಮುಂಚೆನೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ನಿಮ್ಗೆ ಲಿಂಕ್ ಆದ್ರೆ ಕೊಡ್ತಾರೆ. ಅದು ಡೌನ್ಲೋಡ್ ಮಾಡ್ಕೊಳ್ಳೋದೆಲ್ಲ ನಿಮ್ಗೆ ಆಲ್ರೆಡಿ ಡೆಮೋ ವಿಡಿಯೋಸ್ ಎಲ್ಲ ನಾನು ತುಂಬಾನೇ ಮಾಡಿ ತೋರಿಸಿದೀನಿ. ಲಾಸ್ಟ್ ಇಯರ್ ಯಾವ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಂತಿದ್ರು ಅದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದೇನೆಲ್ಲ ಈಸಿ ಸ್ಟೆಪ್ಸ್ ಬಿಡಿ, ಓಕೆನಾ? ಈಗ ನಾಳೆವರೆಗೂ ವೇಟ್ ಮಾಡಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.